ಹೌದು ವೀಕ್ಷಕರೇ, ನರೇಂದ್ರ ದಾಮೋದರ ಮೋದಿ ಒಬ್ಬ ಅವಿದ್ಯಾವಂತ. ಇಂತಹ ಅವಿದ್ಯಾವಂತನನ್ನು ಆಯ್ಕೆ ಮಾಡಿದ್ದಾದರೂ ಯಾರು? ದೇಶದಲ್ಲಿರುವಂತಹ ವಿದ್ಯಾವಂತರು ತಾನೇ. ದೇಶದಲ್ಲಿರುವ ವಿದ್ಯಾವಂತರಾದ ನಾವು ಒಬ್ಬ ಅವಿದ್ಯಾವಂತ ಪ್ರಧಾನಿಯನ್ನು ಆಯ್ಕೆ ಮಾಡಿದ್ದು ನಾಚಿಕೆ ಗೇಡಿನ ಸಂಗತಿಯಲ್ಲವೇ? ಈ ಸರಣಿಯಲ್ಲಿ ನರೇಂದ್ರ ದಾಮೋದರ ಮೋದಿಯ ಅವಿದ್ಯಾವಂತಿಕೆಯನ್ನು ಏಕೆ ಚರ್ಚಿಸುತ್ತಿದ್ದೇವೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು. ಆದರೆ ಆ ಪ್ರಶ್ನೆಗೆ ಉತ್ತರವೂ ಸಹ ಇದೇ ಸರಣಿಯಲ್ಲಿದೆ ವೀಕ್ಷಕರೇ. ವಿದ್ಯಾವಂತರಾದ ತಾವೆಲ್ಲರೂ ಹಾಗೂ ನಾವೆಲ್ಲರೂ ದೇಶದ ಪ್ರಧಾನಿಯನ್ನು ಅವಿದ್ಯಾವಂತ ವ್ಯಕ್ತಿಯನ್ನಾಗಿ ಮಾಡಿದ್ದೇವೋ ಅಥವಾ ಅವಿದ್ಯಾವಂತ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದೇವೋ ಇದೀಗ ತಿಳಿದುಕೊಳ್ಳೋಣ. ನರೇಂದ್ರ ದಾಮೋದರ ಮೋದಿ ದೇಶದ ಪ್ರಧಾನಿಯಾದಾಗಿನಿಂದ ಇದುವರೆಗೂ ದೇಶದ ಆರ್ಥಿಕತೆ ಹೆಚ್ಚಲಿಲ್ಲ, ದೇಶದ ಅಭಿವೃದ್ಧಿ ಹೆಚ್ಚಾಗಲಿಲ್ಲ, ದೇಶ ಮುನ್ನಡೆಯನ್ನು ಕಾಣಲಿಲ್ಲ. ಆದರೆ ಮಾತ್ರ ದೇಶದ ಸಾಲ ಮಾತ್ರ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗಿದೆ. ಕಾರಣವೇನು ಗೊತ್ತಾ? ನರೇಂದ್ರ ದಾಮೋದರ ಮೋದಿ ಒಬ್ಬ ವಿಶ್ವಗುರು ಆಗಬೇಕು ಎಂಬ ಹೆಮ್ಮಯಕೆಯನ್ನು ಇಟ್ಟುಕೊಂಡಂತಹ ವ್ಯಕ್ತಿ. ವಿಶ್ವಗುರು ಆಗಬೇಕೆಂದರೆ ವಿಶ್ವದ ಹಲವು ರಾಷ್ಟ್ರಗಳು ಈತನನ್ನು ಒಪ್ಪಿ ಈತನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡುವ ಮೂಲಕ, ಈತನನ್ನು ಹೊಗಳುವ ಮೂಲಕ, ಈತನನ್ನು ಅಟ್ಟಕ್ಕೇರಿಸುವ ಮೂಲಕ ಈತನನ್ನು ವಿಶ್ವಗುರು ಎಂದು ಒಪ್ಪಿಕೊಳ್ಳಬೇಕಿದೆ. ಹಾಗೆ ವಿಶ್ವಗುರು ಎಂದು ಒಪ್ಪಿಕೊಳ್ಳಬೇಕಾದರೆ ನರೇಂದ್ರ ದಾಮೋದರ ಮೋದಿ ಆ ರಾಷ್ಟ್ರಗಳಿಗೆ ಯಾವ ರೀತಿಯಲ್ಲಾದರೂ ಕೈಲಾದ ಸಹಾಯ ಅಥವಾ ಕೈಲಾದ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲೇಬೇಕಾಗುತ್ತದೆ. ಹೀಗಿರುವಾಗ ನರೇಂದ್ರ ದಾಮೋದರ ಮೋದಿ ಒಂದು ಯೋಜನೆಯನ್ನು ರೂಪಿಸಿಕೊಂಡ. ಆ ಯೋಜನೆ ಏನೆಂದರೆ, ನಮ್ಮ ದೇಶದಲ್ಲಿ ಹಣ ಇಲ್ಲದಿದ್ದರೇನು, ಅಂತಾರಾಷ್ಟ್ರೀಯ ಬ್ಯಾಂಕುಗಳಿಂದ ಸಾಲ ಮಾಡಿಯಾದರೂ ಹಣ ತಂದು ಬಡ ರಾಷ್ಟ್ರಗಳಿಗೆ ದಾನ ಕೊಟ್ಟರೆ ಆ ದೇಶಗಳು ನನ್ನನ್ನು ಹೊಗಳಿ ಅಟ್ಟಕ್ಕೇರಿಸುತ್ತವೆ, ಆಗ ನಾನು ವಿಶ್ವಗುರು ಆಗಬಹುದು ಎಂದ ಯೋಚಿಸಿಕೊಂಡಂತಹ ಈ ನರೇಂದ್ರ ಮೋದಿ ವಿಶ್ವದ ಬ್ಯಾಂಕುಗಳಲ್ಲಿ ಸಾಲ ತಂದು ಭಾರತ ದೇಶದ ಸಾಲವನ್ನು ಹೆಚ್ಚಿಸಿ ಆ ಹಣವನ್ನು ದಾನ ಮಾಡಿದರೆ ಹೇಗೆ? ಇದೇ ಕೆಲಸವನ್ನು ನಿಮ್ಮ ತಂದೆ ತಾಯಿ ಮಾಡಿದರೆ ನೀವು ಸಹಿಸಿಕೊಳ್ಳುತ್ತೀರಾ? ಮನೆಯಲ್ಲೇ ತಿನ್ನಲು ಅನ್ನವಿಲ್ಲದಿದ್ದರೆ ಸಾಲ ಮಾಡಿ ಬೇರೆಯವರಿಗೆ ದಾನ ಕೊಟ್ಟರೆ ನಿಮ್ಮ ತಂದೆ ತಾಯಿ, ನೀವು ಹಾಗೂ ನಿಮ್ಮ ಮನೆಯವರು ನಿಮ್ಮ ತಂದೆ ತಾಯಿಯನ್ನು ಎಷ್ಟು ದ್ವೇಷಿಸಬಹುದು? ಅದು ಏಕೆಂದರೆ ಅದು ನಿಮ್ಮ ಮನೆ, ಅದು ನಿಮ್ಮ ಹಣ. ಆದರೆ ಈ ದೇಶ ನಿಮ್ಮ ಮನೆಯಲ್ಲವಲ್ಲ, ಈ ದೇಶ ನಿಮ್ಮದಲ್ಲವಲ್ಲ, ಈ ದೇಶದ ಹಣ ನಿಮ್ಮದಲ್ಲವಲ್ಲ, ಈ ದೇಶದ ಸಾಲ ನಿಮ್ಮದಲ್ಲವಲ್ಲ. ಇದೇ ಕಾರಣಕ್ಕೆ ನಿಮಗೆ ನರೇಂದ್ರ ಮೋದಿ ಮಾಡುತ್ತಿರುವ ತಪ್ಪುಗಳು ಏನೆಂಬುದು ಗೊತ್ತಾಗುತ್ತಲೇ ಇಲ್ಲವೇನೋ. ನರೇಂದ್ರ ಮೋದಿ ವಿಶ್ವ ಬ್ಯಾಂಕುಗಳಿಂದ ಹಣವನ್ನು ತಂದು ಬೇರೆ ದೇಶಗಳಿಗೆ ದಾನ ಕೊಟ್ಟು ಮುಸಲ್ಮಾನ್ ಬಾಂಧವರನ್ನು ತಬ್ಬಿಕೊಂಡು ಆ ದೇಶಗಳಲ್ಲಿ ಬಿರಿಯಾನಿ ಮಾಡಿಸಿಕೊಂಡು ತಿಂದು ಬಂದು ನಮ್ಮ ದೇಶದ ಮುಸಲ್ಮಾನರನ್ನು ಸದಾ ತೆಗಳುವ ಮೂಲಕ ಜೀವನವನ್ನು ಸಾಗಿಸುತ್ತಿದ್ದಾರೆ. ಇಷ್ಟೇ ಯಾಕೆ, ಇದೇ ನರೇಂದ್ರ ಮೋದಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಚೀನಾ ದೇಶದ ವಸ್ತುಗಳನ್ನು ಬಳಸಬೇಡಿ, ಚೀನಾ ವಸ್ತುಗಳನ್ನು ಕೊಳ್ಳಬೇಡಿ, ಚೀನಾ ದೇಶವನ್ನು ಭಾರತೀಯರು ದ್ವೇಷಿಸಬೇಕು, ಚೀನಾ ದೇಶ ಭಾರತಕ್ಕೆ ಸಂಕಷ್ಟವನ್ನು ತಂದು ಒಡ್ಡುತ್ತದೆ ಎಂದು ಹೇಳುತ್ತಾ ಬರುತ್ತಿರುವ ಈತ ಉತ್ತರ ಪ್ರದೇಶದ ರಾಮ ಮಂದಿರವನ್ನು ಕಟ್ಟಲು ಯಾರಿಗೆ ಕೊಟ್ಟಿದ್ದಾನೆ ಗೊತ್ತಾ? ಇದೇ ಚೀನಾ ದೇಶದ L&T ಸಂಸ್ಥೆಗೆ ಕೊಟ್ಟಿದ್ದಾನೆ. ಇದೇ ಚೀನಾ ದೇಶದ ಸಂಸ್ಥೆ ರಾಮ ಮಂದಿರವನ್ನು ಕಟ್ಟಲು ಆಗುತ್ತದೆ? ಬಡವರು ಜನಸಾಮಾನ್ಯರು ಚೀನಾ ದೇಶದ ಸಸ್ತಾ ಬೆಲೆಯ ವಸ್ತುಗಳನ್ನು ಕೊಳ್ಳಬಾರದೆ? ಏಕೆ ಇಂತಹ ದಾರಿಯನ್ನು, ಇಂತಹ ವೈಯಕ್ತಿಕ ನಿಲುವುಗಳನ್ನು ಕೈಗೊಳ್ಳುತ್ತಿದ್ದೀರಿ ನರೇಂದ್ರ ಮೋದಿ ಎಂದು ಕೇಳಲು ಯಾವುದೇ ಮಾಧ್ಯಮದವರನ್ನು ಹತ್ತಿರ ಬಿಟ್ಟುಕೊಳ್ಳುವುದಿಲ್ಲ. ಯಾವುದೇ ಮಾಧ್ಯಮದ ವ್ಯಕ್ತಿಗಳು ನರೇಂದ್ರ ಮೋದಿಯನ್ನು ಪ್ರಶ್ನೆಯೇ ಕೇಳುವಂತಿಲ್ಲ. ಇಂತಹ ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಿಯಾಗಿದ್ದು ನಮ್ಮೆಲ್ಲರ ಹೆಮ್ಮೆಯೇ ಸರಿ. ಇಂತಹ ನರೇಂದ್ರ ಮೋದಿ
ನಮ್ಮ ದೇಶದ ಪ್ರಧಾನಿಯಾಗಿ ದೇಶದ ಕಲ್ಲಿದ್ದಲು, ಅಡಗುತಾಣ, ವಿಮಾನ ನಿಲ್ದಾಣ ಹೀಗೆ ಇನ್ನೂ ಹಲವು ವಸ್ತುಗಳನ್ನು, ಸಂಪತ್ತುಗಳನ್ನು ಮಾರಿಕೊಂಡು BJP ಪಕ್ಷದ ವರಿಷ್ಠರುಗಳಿಗೆ, ನಾಯಕರುಗಳಿಗೆ, ಶ್ರೀಮಂತರುಗಳಿಗೆ ದಾನ ಕೊಟ್ಟರೆ ಯಾರಿಗೂ ನೋವಾಗುವುದಿಲ್ಲ. ಆದರೆ ನರೇಂದ್ರ ಮೋದಿ ಮಾತ್ರ ವಿಶ್ವಗುರು ಆಗಲೇಬೇಕು, ವಿಶ್ವಗುರು ಆಗಬೇಕೆಂದು 2,000 ಕೋಟಿ ಹಣವನ್ನು ಅದೊಂದು ಮುಸ್ಲಿಂ ಬಡ ರಾಷ್ಟ್ರಕ್ಕೆ ದಾನವಾಗಿ ಕೊಟ್ಟಿದ್ದ. ಆ ಮುಸ್ಲಿಂ ಬಡ ರಾಷ್ಟ್ರ ನರೇಂದ್ರ ಮೋದಿಗೆ ಉಡುಗೊರೆಯಾಗಿ ವಿಶ್ವಗುರು ಪಟ್ಟವನ್ನು ಕೊಡಲಿಲ್ಲ ಗೆಳೆಯರೇ, ಬದಲಾಗಿ 6 ಚೀತಾಗಳನ್ನು ಕೊಟ್ಟವು. 6 ಚೀತಾಗಳನ್ನು ಅದಕ್ಕೆ ಬೇಕಾದಂತಹ ವಿಮಾನ ಮಾಡಿ ಆ ವಿಮಾನದಲ್ಲಿ ಭಾರತಕ್ಕೆ ತಂದು ಭಾರತದಲ್ಲಿರುವ ಕಾಡಿನಲ್ಲಿ ಆ ಚೀತಾಗಳನ್ನು ಬಿಟ್ಟು ಆ ಚೀತಾಗಳನ್ನು ಅದೇ ಕಾಡಿನಲ್ಲಿ ಕೊಲ್ಲುವ ಮೂಲಕ ಕಡೆಗೆ ಈತನ ವಿಶ್ವಗುರು ಪಟ್ಟವನ್ನು ಕೊಂದು ಬಿಟ್ಟಿದ್ದಾನೆ ನರೇಂದ್ರ ಮೋದಿಯೇ. ಇಂತಹ ವಿಶ್ವಗುರು ಪಟ್ಟ ನರೇಂದ್ರ ಮೋದಿಗೆ ಬೇಕೇ? ಇದೊಂದು ಪ್ರಶ್ನೆಯಾಗಿ ಉಳಿದುಕೊಂಡರೆ ಇನ್ನಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತಲೇ ಇವೆ. ಆದರೆ ಯಾವುದೇ ಪ್ರಶ್ನೆಗೆ ನರೇಂದ್ರ ಮೋದಿ ಉತ್ತರ ಕೊಡಲು ಆಗುತ್ತಿಲ್ಲ. ಕಾರಣ ಏನೆಂದರೆ ಶಿವನೇ ನರೇಂದ್ರ ಮೋದಿಯನ್ನು ಭಾರತಕ್ಕೆ ಕಳಿಸಿರುವುದು.